ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಪಾಕಿಸ್ತಾನ ಪೋಷಿತ ಉಗ್ರರ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಇದೀಗ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಇನ್ನಿವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಮತ್ತೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. INS ವಿಕ್ರಾಂತ್ ನೌಕಾನೆಲೆಯಲ್ಲೇ ನಿಂತು ಪಾಕಿಸ್ತಾನವನ್ನ 4 ಹೋಳು ಮಾಡುವ ವಾರ್ನಿಂಗ್ ಕೊಟ್ಟಿದ್ದಾರೆ. ಭಯೋತ್ಪಾದಕರಿಗೆ ತಕ್ಕ ಪಾಠ, ಪಾಕ್ಗೆ ಮೋದಿ ವಾರ್ನಿಂಗ್. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ನಡೆಸಿದ ಆಪರೇಷನ್ ಸಿಂಧೂರ್ ಭಾರತದ ಸೇನಾ ಶಕ್ತಿಯ ಅನಾವರಣ ಮಾಡಿದೆ. ಇದೀಗ ಪ್ರಧಾನಿ ಮೋದಿ ಇದೇ ಆಪರೇಷನ್ ಸಿಂಧೂರವನ್ನ ಸೇನಾ ಪರಾಕ್ರಮವನ್ನ ಕೊಂಡಾಡ್ತಿದ್ದಾರೆ. ಇವತ್ತು ಬಿಹಾರ ಮತ್ತು ಉತ್ತರ ಪ್ರದೇಶಕ್ಕೆ ತೆರಳಿದ್ದ ಪ್ರಧಾನಿ ಮೋದಿ ಮತ್ತೆ ಆಪರೇಷನ್ ಸಿಂಧೂರವನ್ನ ಪ್ರಸ್ತಾಪಿಸಿದ್ರು. ಭಯೋತ್ಪಾದಕರಿಗೆ ತಕ್ಕ ಉತ್ತರ ಕೊಡುವಲ್ಲಿ ಭಾರತ ಹಿಂದೆ ಬೀಳಲ್ಲ ಅಂತ ಗುಡುಗಿದ್ರು. भारत हर आतंकी हमले का करारा जवाब देगा. उसका समय, जवाब देने का तरीका और जवाब देने की शर्तें हमारी सेनाएं खुद तय करेगी. ಇಷ್ಟೇ ಅಲ್ಲ, ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ 26 ಜನರಲ್ಲಿ ಒಬ್ಬರಾದಂತ ಶುಭಂ ದ್ವಿವೇದಿಯವರ ಕುಟುಂಬವನ್ನ ಪ್ರಧಾನಿ ಮೋದಿ ಇವತ್ತು ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಜಮ್ಮು ಕಾಶ್ಮೀರಕ್ಕೆ ಅಮಿತ್ ಶಾ ಭೇಟಿ, ಶೆಲ್ ದಾಳಿ ಸಂತ್ರಸ್ತರ ಕುಟುಂಬದವರಿಗೆ ಧೈರ್ಯ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು. ಪೂಂಚ್ನಲ್ಲಿ ಪಾಕ್ ಸೇನೆಯ ಶೆಲ್ ದಾಳಿಗೆ ಒಳಗಾದ ಕುಟುಂಬದವರನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಇದರ ಜೊತೆಗೆ ಅಮರನಾಥ್ ಯಾತ್ರೆಗೆ ಭದ್ರತಾ ಸಿದ್ಧತೆಗಳನ್ನು ಪರಿಶೀಲಿಸಿದ್ರು. ಇದೇ ವೇಳೆ ಮಾತನಾಡಿದ ಅಮಿತ್ ಶಾ, ನಮ್ಮ ಹೊಡೆತದಿಂದ ಸುಧಾರಿಸಿಕೊಳ್ಳೋಕೆ ಪಾಕಿಸ್ತಾನಕ್ಕೆ 5-6 ವರ್ಷ ಬೇಕು ಅಂತ ಹೇಳಿದ್ರು. प्रणाली चुन चुन कर आपने ध्वस्त कर दी, जो खड़ा करने में दुश्मन को शायद 4-5 साल का समय लगे. ಪಾಕಿಸ್ತಾನ 4 ಹೋಳಾಗ್ತಾ ಇತ್ತು. ರಾಜನಾಥ್ ಸಿಂಗ್ ಎಚ್ಚರಿಕೆ. ಇನ್ನು ಪಾಕ್ ಜೊತೆಗಿನ ಸಂಘರ್ಷದ ವೇಳೆ ಕಾರ್ಯಾಚರಣೆಗೆ ಇಳಿದಿದ್ದ ನೌಕಾಪಡೆಯ ಯುದ್ಧ ವಿಮಾನವಾಹಕ INS ವಿಕ್ರಾಂತ್ ನೆಲೆಗೆ ಅಂದ್ರೆ ಗೋವಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ರು. ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ್ರು. अगर ऑपरेशन सिंदूर में भारतीय नौसेना अपनी फॉर्म में आई होती तो पाकिस्तान के 2 टुकड़े ही न होते, बल्कि मैं समझता हूं शायद 4 टुकड़े हो जाते. पाकिस्तान के हक में यही बात होगी कि वह अपनी जमीन पर चल रही आतंकवाद की नर्सरी को अपने हाथों से उखाड़ दे. इसकी शुरुआत उसे हाफिज सईद और मसूद अजहर जैसे आतंकवादियों को भारत के हाथों में सौंपने से करनी चाहिए. ಈ ಮಧ್ಯೆ ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಕಾಂಗ್ರೆಸ್ ನಡೆಸ್ತಾ ಇರುವ ಜೈ ಹಿಂದ್ ಯಾತ್ರೆಯನ್ನ ಜೈ ಪಾಕಿಸ್ತಾನ್ ಯಾತ್ರೆ ಮಾಡಬೇಕು ಅಂತ ವಿವಾದ ಸೃಷ್ಟಿಸಿದ್ದಾರೆ. ಅತ್ತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಾಕ್ ಜೊತೆಗಿನ ಸಂಘರ್ಷದ ವೇಳೆ ನಮ್ಮ ಸೇನೆ ಎಷ್ಟು ರಫೇಲ್ ವಿಮಾನಗಳು ಹಾಳಾಗಿವೆ ಲೆಕ್ಕ ಕೊಡಿ ಅಂತ ಪ್ರಧಾನಿಗೆ ಪ್ರಶ್ನಿಸಿದ್ದಾರೆ. ರೇವಂತ್ ರೆಡ್ಡಿ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಹೀಗೆ ಆಪರೇಷನ್ ಸಿಂಧೂರ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH